ನಮಸ್ಕಾರ ಎಲ್ಲರಿಗೂ. ಇಂಡಿಯಾದಲ್ಲಿ ಬೇಕಾದಷ್ಟು ಸ್ವೀಟ್ ಶಾಪ್ಸ್ಗಳಿದೆ. ನೂರಾರು ಸಾವಿರಾರು ಲಕ್ಷಗಟ್ಟಲೆ ಸ್ವೀಟ್ ಶಾಪ್ಸ್ಗಳಿದೆ, ಕರೆಕ್ಟ್ ಅಲ್ಲ? ಎಲ್ಲರೂ ಅದೇ ಪೇಡ, ಅದೇ ಚಂದ್ರಕಲ, ಅದೇ ಕಾಜು ಕಟ್ಲಿ ಮಾರ್ತಾ ಇದ್ದಾರೆ. ಈ ಒಂದು ಈಕೋಸಿಸ್ಟಮಲ್ಲಿ ಒಂದು ಕಂಪ್ನಿ ಒಂದು ಸೌತ್ ಇಂಡಿಯನ್ ಸಿಟಿಯಿಂದ ಅದೇ ಸೇಮ್ ಸ್ವೀಟ್ಗಳನ್ನ ಉಪಯೋಗಿಸ್ಕೊಂಡು ಒಂದು ಪ್ರೀಮಿಯಂ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ, ವರ್ತ್ 500 crores. ಈ 500 crores ನಂಬರ್ನ ಈ ಕಂಪ್ನಿಯ ಮಾಲೀಕರು ಒನ್ ಆಫ್ ದ ಇಂಟರ್ವ್ಯೂಲಿ ಹೇಳಿದ್ದಾರೆ. ಪ್ರೀಮಿಯಂ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬಿಡೋದು ದೊಡ್ಡದಲ್ಲ, ಅದೇ ಸ್ವೀಟ್ನ ಬಳಸ್ಕೊಂಡು ಪ್ರೆಸೆಂಟೇಷನ್ ಬೇರೆ ರೀತಿ ಮಾಡೋ ಒಂದು ಪ್ರಯತ್ನದಲ್ಲಿ ಈ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಬ್ರ್ಯಾಂಡ್ಗೆ ಯಾವುದೇ ರೀತಿಯಾದ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ಗಳಿಲ್ಲ, ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಇಲ್ಲ, ಯಾವುದೇ ರೀತಿಯಾದ ಒಂದು ವೈರಲ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಕೂಡ ಇಲ್ಲ. ಆದರೆ ಇದು ಇವತ್ತು ಒನ್ ಆಫ್ ದಿ ಬೆಸ್ಟ್ ಸ್ವೀಟ್ ಶಾಪ್ಸ್ ಇನ್ ಬ್ಯಾಂಗ್ಳೂರ್ ಆಗಿ ನಿಂತಿದೆ. ನಾನು ಮಾತಾಡ್ತಿರೋ ಸ್ವೀಟ್ ಶಾಪ್ನ ಹೆಸರು ಆನಂದ್ ಸ್ವೀಟ್ಸ್. ನನ್ನ ಪರ್ಸ್ನಲ್ ಫೇವ್ರೇಟ್. 12 ವರ್ಷದಿಂದ ಇವರು ಪ್ರಾಡಕ್ಟ್ ಉಪಯೋಗಿಸ್ತಾ ಇದ್ದೀನಿ. ಒನ್ ಆಫ್ ದಿ ಬೆಸ್ಟ್ ಇನ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತಿನ ಕೇಸ್ ಸ್ಟಡಿಲಿ ಡೀಟೇಲ್ ಆಗಿ ಆನಂದ್ ಸ್ವೀಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. (1988) ಬೆಂಗಳೂರು. ಇಲ್ಲಿ ಒಬ್ಬ ಯಂಗ್ ಎಂಟರ್ಪ್ರಿನರ್ ಒಂದು ಸ್ವೀಟ್ ಶಾಪ್ನ ಓಪನ್ ಮಾಡ್ತಾರೆ. ಅವರ ಹೆಸರೇ ಆನಂದ್ ದಾದು. ಸ್ವೀಟ್ ಶಾಪ್ ಓಪನ್ ಮಾಡೋದ್ರಲ್ಲಿ ಏನು ವಿಶೇಷತೆ ಇಲ್ಲ, ಯಾಕಂದರೆ ಅದೇ ಟೈಮಲ್ಲಿ ಇಂಡಿಯಾದಲ್ಲಿ ಸಾಕಷ್ಟು ಜನ ಸ್ವೀಟ್ ಶಾಪ್ ಓಪನ್ ಮಾಡಿರ್ಬೋದು. ಆ ಸ್ವೀಟ್ ಶಾಪ್ಗಳು ಇವತ್ತಿಗೂ ರನ್ ಆಗ್ತಾ ಇರ್ಬೋದು ಆಫ್ಟರ್ 35 years. ಬಟ್ ಆನಂದ್ ದಾದು ಅವರ ಪ್ಲ್ಯಾನ್ ಡಿಫ್ರೆಂಟ್ ಆಗಿರುತ್ತೆ, ಅಥವಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರ ಪ್ಲ್ಯಾನ್ನ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದಾರೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತಂದರೆ, ಇವತ್ತು ಆನಂದ್ ಸ್ವೀಟ್ಸು ಲೋಕಲ್ ಸ್ವೀಟ್ ಶಾಪ್ಗಳ ಜೊತೆ ಕಂಪೀಟೇ ಮಾಡ್ತಾ ಇಲ್ಲ. ಅವ್ರು ಕಂಪೀಟ್ ಮಾಡ್ತಾ ಇರೋದು ಲಕ್ಸುರಿ ಚಾಕ್ಲೇಟ್ ಬ್ರ್ಯಾಂಡ್, ಪ್ರೀಮಿಯಂ ಗಿಫ್ಟ್ ಹ್ಯಾಂಪರ್ ಬ್ರ್ಯಾಂಡ್ಸ್ ಹಾಗೂ 5 ಸ್ಟಾರ್ ಹೋಟ್ಲಲ್ಲಿ ಇರೋವಂತಹ ಒಂದು ಸ್ವೀಟ್ ಕೌಂಟರ್ಸ್ಗಳ ಜೊತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಈ ಕಾಂಪಿಟೇಷನಲ್ಲಿ ಆನಂದ್ ಸ್ವೀಟ್ಸ್ ಗೆಲ್ತಾನೆ ಬರ್ತಾ ಇದೆ. ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಡ್ತೀನಿ ನಿಮಗೆ. ಈ ಕೆಟಗರಿನ ಎಲ್ಲರೂ ಹೇಳೋದೇನಪ್ಪ ಅಂತಂದರೆ, ಇಟ್ಸ್ ಅ ಹೈಲಿ ಕಮೋಡಿಟೈಸ್ಡ್ ಮಾರ್ಕೆಟ್, ಲೋ ಮಾರ್ಜಿನ್ ಬಿಸ್ನೆಸ್, ಓಲ್ಡ್ ಫ್ಯಾಷನ್ ಬಿಸ್ನೆಸ್ ಅಂತ. ಬಟ್ ಆನಂದ್ ಆದವರು ಇದೇ ಒಂದು ಕೆಟಗರಿಲಿ ಕಸ್ಟಮರಿಂದ ಐ ಪ್ರೀಮಿಯಂ ಚಾರ್ಜ್ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಲಾಯಲ್ ಕಸ್ಟಮರ್ ಬೇಸ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅವರ ಬಿಸ್ನೆಸ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಕೂಡ ತೊಗೊಂಡೋಗಿದ್ದಾರೆ. ಇಷ್ಟೇ ಅಲ್ಲ, ಆನಂದ್ ಸ್ವೀಟ್ಸ್ ಜೊತೆಗೆ ಹಲವಾರು ಅವ್ರದ್ದೇ ಆದಂಥ ಪ್ರೈವೇಟ್ ಲೇಬಲ್ ಬ್ರ್ಯಾಂಡ್ಸು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಇವರ ಒಂದು ಜರ್ನಿ ಮಾಸ್ಟರ್ ಕ್ಲಾಸ್ ಆಫ್ ಬ್ರ್ಯಾಂಡ್ ಬಿಲ್ಡಿಂಗೇ ಅಂತಲೇ ಅನಿಸುತ್ತೆ. ಸೊ ಪ್ರತಿಯೊಂದು ಎಂಟರ್ಪ್ರಿನರ್ಗೂ ಇದನ್ನು ಸ್ಟಡಿ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಆನಂದ್ ಸ್ವೀಟ್ಸ್ ಅವರ ಫೌಂಡೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಇದು ಸ್ವಲ್ಪ ಬೋರಿಂಗ್ ಅನಿಸ್ಬೋದು, ಬಟ್ ಈ ಫೌಂಡೇಶನ್ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಒಂದು ಬಿಸ್ನೆಸ್ ಸಕ್ಸಸ್ ಅಥವಾ ಫೇಲಿಯರ್ ಇದ್ರ ಮೇಲೆ ನಿರ್ಧಾರ ಆಗುತ್ತೆ. 1988 ಆನಂದ್ ದಾದು ಅವರು ತಮ್ಮ ಆನಂದ್ ಸ್ವೀಟ್ಸ್ನ ಶುರು ಮಾಡಿದಾಗ ಅವರ ಮೊದಲನೇ ಫೌಂಡೇಶನ್ ಆಗಿರುತ್ತೆ ಕ್ವಾಲಿಟಿ ಅಂದರೆ ನೋ ಕಾಂಪ್ರಮೈಸ್. ಎಸ್, ಎಲ್ಲ ಸ್ವೀಟ್ ಶಾಪ್ಗಳೂ ಕ್ವಾಲಿಟಿ ಬಗ್ಗೆ ಭಾಳ ಗಮನ ಕೊಟ್ಟಿರ್ಬೋದು. ಇದರಲ್ಲಿ ಏನಿದೆ ವಿಶೇಷತೆ? ಆನಂದ್ ದಾದು ಅವರ ಕ್ವಾಲಿಟಿ ಮೆಜರ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತಂತೆ. ಏನಪ್ಪ ಇದು ಅಂತಂದರೆ, ಒಬ್ಬ ಕಸ್ಟಮರ್ ಬಂದು ಸ್ವೀಟ್ ತಿಂದು ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಅವ್ರ ಪ್ರಕಾರ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಲ್ಲ. ಒಬ್ಬ ಕಸ್ಟಮರು ಕ್ವಾಲಿಟಿ ಇಸ್ ಗುಡ್ ಅಂತ ಹೇಳಿದ್ರೂ ಕೂಡ ಅವ್ರ ಪ್ರಕಾರ ಕ್ವಾಲಿಟಿ ಚೆನ್ನಾಗಿದೆ ಅಂತಲ್ಲ. ಅವ್ರ ಪ್ರಕಾರ ಕ್ವಾಲಿಟಿ ಚೆನ್ನಾಗಿದೆ ಅಂತ ಯಾವಾಗ ಅವರು ಡಿಕ್ಲೇರ್ ಮಾಡ್ತಿದ್ರು ಅಂತಂದರೆ, ಅಥವಾ ವ್ಯಾಲಿಡೇಟ್ ಮಾಡ್ತಿದ್ರು ಅಂತಂದರೆ, ಒಬ್ಬ ಕಸ್ಟಮರು ಭಾಳ ದೂರದಿಂದ ಇವ್ರ ಶಾಪ್ನ ಹುಡ್ಕೊಂಡು ಬಂದು ಅವ್ರ ಪ್ರಾಡಕ್ಟ್ ಬಗ್ಗೆ ಮಾತಾಡಿದಾಗ ಅವ್ರಿಗೆ ವ್ಯಾಲಿಡೇಷನ್ ಸಿಗ್ತಿತ್ತಂತೆ, ನನ್ನ ಪ್ರಾಡಕ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ. ಸೊ ಕ್ವಾಲಿಟಿ ಅವರ ಮೊದಲನೇ ಫೌಂಡೇಶನ್ ಆಗಿರುತ್ತೆ. ಎರಡನೇ ಫೌಂಡೇಶನ್ ಬಂದು ಕಸ್ಟಮರ್ ಸೆಂಟ್ರಿಸಿಟಿ. ಕಸ್ಟಮರ್ ಸೆಂಟ್ರಿಸಿಟಿ ಅಂದರೆ ಏನು? ನಮ್ಮ ಶಾಪಿಗೆ ಬರ್ತಾರ ಕಸ್ಟಮರು, ಹೊಸ ಕಸ್ಟಮರ, ಹಳೆ ಕಸ್ಟಮರ, ಅವ್ರಿಗೆ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ ಅಂತ ತಿಳ್ಕೊಳ್ಳೋದು ಕಸ್ಟಮರ್ ಸೆಂಟ್ರಿಸಿಟಿ. ಆನಂದ್ ಆದವರು ಯಾವಾಗಲೂ ಹೇಳ್ತಿದ್ರಂತೆ, ಕಸ್ಟಮರ್ನ ಗೆಸ್ಟ್ ಥರ ಟ್ರೀಟ್ ಮಾಡಿ, ಆವಾಗ ಕಸ್ಟಮರು ನಿಮ್ಮನ್ನು ಸ್ವೀಟ್ ಶಾಪ್ ಥರ ಅಲ್ಲ, ಒಂದು ಸ್ವೀಟ್ ಬ್ರ್ಯಾಂಡ್ ಥರ ಟ್ರೀಟ್ ಮಾಡ್ತಾರೆ ಅಂತ. ಸೊ ಕಸ್ಟಮರ್ ಸೆಂಟ್ರಿಸಿಟಿ ಅವರ ಎರಡನೇ ಫೌಂಡೇಶನ್ ಆಗಿರುತ್ತೆ. ಮೂರನೇ ಫೌಂಡೇಶನ್ ಬಂದು ಟ್ರಸ್ಟ್. ಎಲ್ಲ ಸ್ವೀಟ್ ಶಾಪ್ಗಳು ಸ್ವೀಟ್ ಮಾರ್ತಾಯಿದ್ರೆ ಆನಂದ್ ಸ್ವೀಟ್ಸ್ ಅವರು ಟ್ರಸ್ಟ್ ಮಾರ್ತಾಯಿದ್ರಂತೆ. ಆನಂದ್ ಆದವ್ರಿಗೆ ಟ್ರಸ್ಟ್ನ ಮ್ಯಾನೇಜ್ ಮಾಡೋದು ಹಾಗೂ ಕಸ್ಟಮರ್ಗಳ ಜೊತೆ ಇದನ್ನು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೂರು ಅವರ ಫೌಂಡೇಶನ್ ಆದರೆ ಒಂದು ಮೆಂಟಲ್ ಶಿಫ್ಟ್ ಒಬ್ಬ ಎಂಟರ್ಪ್ರಿನರ್ನ ಭಾಳ ದೂರಕ್ಕೆ, ಭಾಳ ಎತ್ತರಕ್ಕೆ ಕರ್ಕೊಂಡೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ನಾರ್ಮಲ್ ಶಾಪ್ ಕೀಪರು ನಾನು ದಿನಾಗ್ಲೂ ಈ ಬಿಸ್ನೆಸ್ನ ಯಾವ ರೀತಿ ರನ್ ಮಾಡೋದು ಅಂತ ಯೋಚನೆ ಮಾಡಿದ್ರೆ, ಆನಂದ್ ದಾದು ಅವರು ಈ ಬಿಸ್ನೆಸ್ನ ನಾನು ಯಾವ ರೀತಿ ಎತ್ತರಕ್ಕೆ ಬೆಳೆಸ್ಬೋದು, ಯಾವ ರೀತಿ ಎವರ್ ಲಾಸ್ಟಿಂಗ್ ಬಿಸ್ನೆಸ್ ಥರ ಬಿಲ್ಡ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ರಂತೆ. ಈ ಒಂದು ಮೆಂಟಲ್ ಶಿಫ್ಟ್ಗೆ ಕರೆಯೋದು ಶಾಪ್ಕೀಪರ್ ಮೆಂಟಾಲಿಟಿ ಟು ಆ್ಯನ್ ಎಂಟರ್ಪ್ರಿನರ್ ಮೆಂಟಾಲಿಟಿ ಅಂತ.
ಈ ಮೆಂಟಾಲಿಟಿನ ಅರ್ಥ ಮಾಡ್ಕೊಳ್ಳೋದು ಪ್ರತಿಯೊಬ್ಬ ಎಂಟರ್ಪ್ರಿನರ್ಗೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಆನಂದ್ ಸ್ವೀಟ್ಸ್ನ ಬ್ರ್ಯಾಂಡ್ ಎವಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಆನಂದ್ ಆದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ತಮ್ಮ ಸ್ವೀಟ್ ಶಾಪ್ನ ಒಂದು ಪ್ರೀಮಿಯಂ ಸ್ವೀಟ್ ಬ್ರ್ಯಾಂಡ್ ಕಡೆಗೆ ತೊಗೊಂಡೋಗ್ಬೇಕು ಅಂತ. ಯಾಕಪ್ಪ ಅಂತಂದರೆ ಸಿಂಪಲ್ ರೀಸನ್, ಈಗ ನೀವು ಬರೀ ಸ್ವೀಟ್ ಶಾಪ್ ಆಗಿದ್ದರೆ ಅದೇ ಒಂದು ಈಕೋಸಿಸ್ಟಮಲ್ಲಿ ನೀವು ಕಂಪೀಟ್ ಮಾಡಬೇಕಾಗತ್ತೆ. ಅದೇನೇ ನೀವು ಪ್ರೀಮಿಯಂ ಸ್ವೀಟ್ ಬ್ರ್ಯಾಂಡಾಗಿ ಕನ್ವರ್ಟ್ ಆದರೆ ನಿಮ್ಮದೇ ಆದಂಥ ಒಂದು ಮಾರ್ಕೆಟ್, ನಿಮ್ಮದೇ ಆದಂಥ ಒಂದು ಕಸ್ಟಮರ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ಇದು ಚೆನ್ನಾಗಿ ಆನಂದ್ ಆದವ್ರಿಗೆ ಗೊತ್ತಿರುತ್ತೆ. ಇದನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಹೈ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಬಿಟ್ರೆ ಸಾಲಲ್ಲ, ಇದಕ್ಕೊಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಕೂಡ ಕ್ರಿಯೇಟ್ ಮಾಡಬೇಕು ಸ್ಟೋರಿನ ಒಳಗೆ ಅನ್ನೋದು ಕೂಡ ಆನಂದ್ ಆದವರು ತಿಳ್ಕೊಂಡಿರ್ತಾರೆ. ಈ ಎಕ್ಸ್ಪೀರಿಯನ್ಸು ಪ್ರತಿ ಬಾರಿ ಕಸ್ಟಮರ್ಸ್ ಬಂದಾಗ ಸೇಮ್ ಇರಬೇಕು. ಇದೇನಾದರೂ ಬ್ರೇಕ್ ಆಯಿತು ಅಂತಂದರೆ ಈ ಪ್ರೀಮಿಯಂ ಕಾನ್ಸೆಪ್ಟೇ ನೆಲ ಕಚ್ಚುತ್ತೆ ಅನ್ನೋದು ಕೂಡ ಆನಂದ್ ಆದವರು ಗೊತ್ತಿರುತ್ತೆ. ಇದನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಂತಲೇ ಅವರೊಂದು ಬಹಳ ಕಠಿಣವಾದ ಡಿಸಿಷನ್ನ ತೊಗೊತಾರೆ. ಏನಪ್ಪ ಡಿಸಿಷನ್ ಅಂತಂದರೆ ತಮ್ಮ ಕಂಪ್ನಿನ ಫೌಂಡರ್ ಲೆಡ್ ಕಂಪ್ನಿಯಿಂದ ತೊಗೊಂಡೋಗಿ ಇವರು SOP ಡ್ರಿವನ್ ಕಂಪ್ನಿಯಾಗಿ ಕನ್ವರ್ಟ್ ಮಾಡ್ತಾರೆ. ಬೇಸಿಕಲಿ ಒಂದು ಟ್ರಾನ್ಸಿಷನ್ ಮಾಡ್ಕೊತಾರೆ. ಈ ಟ್ರಾನ್ಸಿಷನ್ಗೆ ಎಷ್ಟು ಮಟ್ಟಿಗಿರುತ್ತೆ ಅಂತಂದರೆ ಬೀಟ್ ಫ್ರಮ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಟು ಅ ಪ್ರಾಡಕ್ಟ್ ಡಿಸ್ಪ್ಲೇ, ಕಸ್ಟಮರ್ ಸರ್ವಿಸ್ ಹ್ಯಾಂಡ್ಲಿಂಗ್ ಟು ಅ ಕಸ್ಟಮರ್ ಕಂಪ್ಲೇಂಟ್ ಹ್ಯಾಂಡ್ಲಿಂಗ್, ಫ್ರಮ್ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಟು ಅ ಪ್ರಾಡಕ್ಟ್ ಡೆಲಿವರಿ ಟು ಕಸ್ಟಮರ್ಸ್ ಹ್ಯಾಂಡ್. ಇದು ಎಲ್ಲನೂ ಕೂಡ ಒಂದು SOPಗೆ ಬರುತ್ತೆ. ಎಂಟೈರ್ ಟಚ್ ಪಾಯಿಂಟ್ ಇನ್ಸೈಡ್ ದ ಔಟ್ಲೆಟ್ ಗೆಟ್ ಸ್ಟ್ಯಾಂಡರ್ಡೈಸ್. ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ಅವರಿಗೆ ಕನ್ಸಿಸ್ಟೆನ್ಸಿ ಬಿಲ್ಡ್ ಆಗಲಿಕ್ಕೆ ಶುರು ಆಗುತ್ತೆ. ಕನ್ಸಿಸ್ಟೆನ್ಸಿಯಿಂದ ಟ್ರಸ್ಟ್ ಬಿಲ್ಡ್ ಆಗೋಕ್ಕೆ ಶುರು ಆಗುತ್ತೆ. ಟ್ರಸ್ಟಿಂದ ಪ್ರೀಮಿಯಂ ಪ್ರೈಸಿಂಗ್ ಬಿಲ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಒಂದು ಪ್ರೀಮಿಯಂ ಆ್ಯಂಬಿಯನ್ಸ್, ಹೈ ಕ್ವಾಲಿಟಿ ಪ್ರಾಡಕ್ಟ್, ಕನ್ಸಿಸ್ಟೆಂಟ್ ಸರ್ವಿಸ್ ಸಿಗುತ್ತೆ ಅಂತಂದರೆ ಜನಗಳು ಜಾಸ್ತಿ ಬೆಲೆ ಕೊಡಲಿಕ್ಕೂ ಅಷ್ಟೊಂದು ಯೋಚನೆ ಮಾಡಲ್ಲ ಅಂತಲೂ ಆನಂದ್ ಆದವರು ಗೊತ್ತಿರುತ್ತೆ. ಇದು ಆನಂದ್ ಸ್ವೀಟ್ಸ್ನ ಒಂದು ಬ್ರ್ಯಾಂಡ್ ಎವಲ್ಯೂಷನ್ ಫ್ರಮ್ ಸ್ವೀಟ್ ಶಾಪ್ ಟು ಅ ಪ್ರೀಮಿಯಂ ಸ್ವೀಟ್ ಬ್ರ್ಯಾಂಡ್. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಪ್ಪ ಇದು ಅಂತಂದರೆ ಈ ಆನಂದ್ ಆದವರ ಮಾಡಿದ ಟ್ರಾನ್ಸಿಷನ್ ಫ್ರಮ್ ಅ ಫೌಂಡರ್ ಲೆಡ್ ಕಂಪ್ನಿ ಟು ಅ SOP ಡ್ರಿವನ್ ಕಂಪ್ನಿಗೆ, ಇದನ್ನು 10ರಲ್ಲಿ 8 ಎಂಟ್ರಪ್ರಿನರ್ಗಳು ಮಾಡಲಿಕ್ಕೆ ಹೋಗಲ್ಲ. ಹಲವಾರು ಕಾರಣಗಳಿಂದ. ಆ ಕಾರಣಗಳು ಅದ್ರ ಬಗ್ಗೆ ಡೀಟೇಲಾಗಿ ಹೋಗೋಕ್ಕಾಗಲ್ಲ ಈಗ, ಬಟ್ ಹಲವಾರು ಕಾರಣಗಳಿಂದ ಮಾಡೋಕ್ಕೋಗಲ್ಲ ಈ ಟ್ರಾನ್ಸಿಷನ್ನ. ಇದರಿಂದ ನನಗನ್ಸುತ್ತೆ ಸಾಕಷ್ಟು ಎಂಟ್ರಪ್ರಿನರು ಅವರ ಜರ್ನಿಯಲ್ಲಿ ಗ್ರೋತ್ನ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ನಿಮಗೇನನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆನಂದ್ ಸ್ವೀಟ್ಸ್ ಅವರು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಹಾಗೂ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ಏನು ಇನೋವೇಷನ್ ಮಾಡಿದ್ದಾರೆ ನೋಡೋಣ ಬನ್ನಿ. ಮೊದಲನೇದಾಗಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಮಾರ್ಕೆಟಿಂಗಲ್ಲಿ 4 P's ಇದೆ: ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. ಆನಂದ್ ಸ್ವೀಟ್ಸ್ ಅವರು ತಮ್ಮ ಎಕ್ಸ್ಪೀರಿಯನ್ಸ್ನ ಇನೋವೇಟ್ ಮಾಡೋದಕ್ಕೆ ಅಂತ 5th P ಇಂಟ್ರೊಡ್ಯೂಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಪ್ಯಾಕೇಜಿಂಗ್. ಅವರ ಇಂಟೆನ್ಷನ್ ಪ್ಯಾಕೇಜಿಂಗ್ ಶುಡ್ ಬಿ ಒನ್ ಕಂಪ್ಲೀಟ್ ಸೆನ್ಸರಿ ಎಕ್ಸ್ಪೀರಿಯನ್ಸ್. ಸೆನ್ಸರಿ ಎಕ್ಸ್ಪೀರಿಯನ್ಸ್ ಅಂದರೆ ಏನು? ನಾನು ಗಿಫ್ಟ್ ತೊಗೊಳಕ್ಕೆ ಹೋದಾಗ ದಟ್ ಶುಡ್ ಮೇಕ್ ಮೀ ಫೀಲ್ ವೆರಿ ಪ್ರೌಡ್. ಈ ಪ್ರಾಡಕ್ಟ್ ಸಖತ್ತಾಗಿದೆ, ಈ ಒಂದು ಪ್ಯಾಕೇಜಿಂಗೇ ತುಂಬ ಚೆನ್ನಾಗಿದೆ ಅಂತ. ಪ್ರಾಡಕ್ಟ್ ಇಸ್ ಆಲ್ವೇಸ್ ಗುಡ್. ಆ ಪ್ರಾಡಕ್ಟ್ನ ಪ್ಯಾಕೇಜಿಂಗ್ ಮಾಡಿರ್ತಾರಲ್ಲ, ಅದನ್ನು ಬೈ ಮಾಡೋಕ್ಕೆ ಹೋದಾಗ ಐ ಶುಡ್ ಫೀಲ್ ದ್ಯಾಟ್ ಓಕೆ, ಐ ಆಮ್ ಟೇಕಿಂಗ್ ಸಮಥಿಂಗ್ ರಿಯಲಿ ವರ್ತ್. ದಟ್ ಈಸ್ ಒನ್ ಆಫ್ ದ ಕೈಂಡ್ ಆಫ್ ಸೆನ್ಸರಿ ಎಕ್ಸ್ಪೀರಿಯನ್ಸ್. ಎರಡನೇದು, ಈಗ ಆ ಗಿಫ್ಟ್ನ ತೊಗೊಂಡೋಗಿ ಇನ್ನೊಬ್ರಿಗೆ ಕೊಡ್ತೀವಲ್ಲ, ಅವರು ರಿಸೀವ್ ಮಾಡ್ಕೊಳ್ಳೋರು ಕೂಡ ದೇ ಶುಡ್ ಆಲ್ಸೋ ಫೀಲ್ ದ ಸೇಮ್ ಥಿಂಗ್. ವಾವ್, ಏನಿದು ಸಖತ್ತಾಗಿದೆ ಅಂತ. ಸೊ ದಟ್ ಈಸ್ ಕಾಲ್ಡ್ ಸೆನ್ಸರಿ ಎಕ್ಸ್ಪೀರಿಯನ್ಸ್. ಇದನ್ನು ನೀವು ಆನಂದ್ ಸ್ವೀಟ್ಸ್ ಅವರ ಪರ್ಟಿಕ್ಯುಲರ್ಲಿ ಫೆಸ್ಟಿವ್ ಗಿಫ್ಟ್ ಕಲೆಕ್ಷನಲ್ಲಿ ನೋಡಿದ್ರೆ ಯು ವಿಲ್ ಬಿ ಸರ್ಪ್ರೈಸ್ಡ್. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸು. ಅವರ ಒಂದು ಗಿಫ್ಟ್ ಬಾಕ್ಸ್ನ ಡಿಸೈನ್, ಆ ಗೋಲ್ಡನ್ ಲೇಯರಿಂಗ್ ಆನ್ ದಟ್ ಗಿಫ್ಟ್ ಬಾಕ್ಸ್, ಆ ರಿಬ್ಬನ್, ದ ವೇ ದ ಪ್ರಾಡಕ್ಟ್ ಇಸ್ ಪ್ಲೇಸ್ಡ್ ಇನ್ಸೈಡ್, ಈವನ್ ಟು ದಟ್ ಎಕ್ಸ್ಟೆಂಟ್ ಆ ಟಿಶ್ಯೂನ ಹೆಂಗೆ ಪ್ಲೇಸ್ ಮಾಡ್ತಾರೆ, ಸ್ಪೂನ್ಸ್ನ ಹೆಂಗೆ ಪ್ಲೇಸ್ ಮಾಡ್ತಾರೆ, ಎವ್ರಿಥಿಂಗ್ ಈಸ್ ಡನ್ ಇನ್ ಅ ವೆರಿ ಏಸ್ಥೆಟಿಕ್ ಆ್ಯಂಡ್ ಥಾಟ್ಫುಲ್ ವೇ ಅಂತಲೇ ನಾವು ಹೇಳ್ಬೋದು. ಅದನ್ನು ಇನ್ಫ್ಯಾಕ್ಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದು ಹೆಂಗಾಗುತ್ತೆ ಅಂತಂದರೆ ಆ್ಯಸ್ ಅ ಕಸ್ಟಮರ್ ಇಫ್ ಯು ಗೋ ದೇರ್ ಯು ವಿಲ್ ಪಿಕ್ ದಟ್ ಪ್ರಾಡಕ್ಟ್. ಯು ಡೋಂಟ್, ಯಾರೂ ಬೇಕಾಗಿಲ್ಲ ಆ ಪ್ರಾಡಕ್ಟ್ನ ನಿಮಗೆ ಬಂದು ಸೇಲ್ ಮಾಡೋಕ್ಕೆ. ನಾವೇ ಅದನ್ನು ನೋಡ್ತೀವಿ, ನಾವೇ ಅದನ್ನು ಎತ್ಕೊತೀವಿ. ಒಂದು. ಎರಡನೇದು, ನೀವು ಹೋಗಿ ಇನ್ನೊಬ್ಬರಿಗೆ ಗಿಫ್ಟ್ ಕೊಡ್ಬೇಕಾದ್ರೆ ಯು ವಿಲ್ ಬಿ ಟಾಕಿಂಗ್ ಅಬೌಟ್ ದಿಸ್ ವಿತ್ ಪ್ರೈಡ್. ನಾನು ಆನಂದ್ ಸ್ವೀಟ್ಸಲ್ಲಿ ಗಿಫ್ಟ್ ಬಾಕ್ಸ್ ತೊಗೊಂಡೆ ಅಂತ. ಸೊ ಆಬ್ವಿಯಸ್ಲಿ ರಿಸೀವರು ಅದನ್ನು ಗಿಫ್ಟ್ನ ತೊಗೊಂಡಾಗ ಯು ವಿಲ್ ಫೀಲ್ ಲುಕಿಂಗ್ ಅಟ್ ದ ಬಾಕ್ಸ್ ಇಟ್ ಸೆಲ್ಫ್, ಯು ವಿಲ್ ಸೇ ವಾವ್, ನನಗೇನೋ ಸಖತ್ತಾಗಿರೋ ಗಿಫ್ಟ್ ಸಿಕ್ಕಿದೆ ಅಂತ. ಸೊ ದಿಸ್ ಇಸ್ ವಾಟ್ ಆನಂದ್ ಸ್ವೀಟ್ ಕ್ರಿಯೇಟೆಡ್ ವಿತ್ ದೇರ್ ಪ್ಯಾಕೇಜಿಂಗ್ ಸ್ಟ್ರಾಟಜಿ, ವಿಚ್ ಇಸ್ very very important, and it becomes a very clear differential thought process when come to a normal sweet shop ಅಂತ ನಮಗಿಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈಗ ಪ್ರಾಡಕ್ಟ್ ಇನೋವೇಷನ್ ಬಗ್ಗೆ ಮಾತಾಡೋಣ.
ಆನಂದ್ ಸ್ವೀಟ್ಸ್ ಅವರು ತಮ್ಮ ಕಸ್ಟಮರ್ ಡೇಟಾಬೇಸ್ ನೋಡಿ ತಿಳ್ಕೊತಾರೆ. ಅವರ ಸಾಕಷ್ಟು ಕಸ್ಟಮರ್ಸ್ಗಳು ಮಿಲೇನಿಯನ್ಸ್ ಕಸ್ಟಮರ್ಗಳು ಅಂತ. ಇವರುಗಳು ಬೆಲ್ಜಿಯಂ ಚಾಕ್ಲೇಟ್ ಎಕ್ಸ್ಪೀರಿಯನ್ಸ್ ಮಾಡಿರೋರು, ಗಿಫ್ಟಿಂಗ್ ಅಂದರೆ ಫೆರರೋ ರೋಷರ್ನ ರೆಫರ್ ಮಾಡುವಂಥವ್ರು ಅಂತ. ಇನ್ನೊಂದು ಕಡೆ ನೋಡಿದ್ರೆ ಇವರ ಬ್ರ್ಯಾಂಡ್ಗೆ ಜೆನ್ಝಿನೂ ಕೂಡ ನಾವು ಟಾರ್ಗೆಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಈ ಎರಡು ಕಸ್ಟಮರ್ಗಳಿಗೆ ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡಬೇಕು, ಈ ಪ್ರಾಡಕ್ಟಿಂದ ಅವ್ರನ್ನ ನಮ್ಮ ಬ್ರ್ಯಾಂಡ್ ಕಡೆಗೆ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಒಂದು ಹೊಸ ಫ್ಯೂಷನ್ ಪ್ರಾಡಕ್ಟ್ನ ಇನೋವೇಟ್ ಮಾಡ್ತಾರೆ. ಏನಿದು ಫ್ಯೂಷನ್ ಪ್ರಾಡಕ್ಟು? ಬೇಸಿಕ್ಲಿ ಬ್ಲೂಬೆರಿ ಸ್ವೀಟ್ಸು, ಸ್ಟ್ರಾಬೆರಿ ಬರ್ಫೀಸು ಹಾಗೂ ಸಾಕಷ್ಟು ಫ್ಯೂಷನ್ ಪ್ರಾಡಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಏನೋ ಮಾಡಿದ್ರು, ಇದನ್ನು ಯಾವ ರೀತಿ ಮಾರೋದು? ಸೊ ಇದನ್ನು ಮಾರಲಿಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಅವರು ಇಂಟ್ರೊಡ್ಯೂಸ್ ಸ್ಯಾಂಪ್ಲಿಂಗ್ ಕೌಂಟರ್ಸ್ ಇನ್ಸೈಡ್ ದೇರ್ ಔಟ್ಲೆಟ್. ಸೊ ಸ್ಯಾಂಪ್ಲಿಂಗ್ ಕೌಂಟರ್ಸ್ ಇನ್ ಫುಡ್ ಇಂಡಸ್ಟ್ರಿ ಇಸ್ ದ ವೆರಿ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಟೂಲೇನೆ. ಸೊ ಇದನ್ನು ಕೂಡ ಆನಂದ್ ಸ್ವೀಟ್ಸ್ ಅವರು ಮಾಡ್ತಾರೆ. ಸೊ ಬೇಸಿಕಲಿ ಅವರು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡೋದಾಗಲಿ ಅಥವಾ ಒಂದು ಪ್ರಾಡಕ್ಟ್ ಇನೋವೇಷನ್ ಮಾಡೋದಾಗಲಿ, ಇವೆರಡನ್ನೂ ನೋಡಿದ್ರೆ ಆನಂದ್ ಸ್ವೀಟ್ಸ್ ಅವರು ದೇ ವರ್ ನಾಟ್ ಜಸ್ಟ್ ಸೆಲ್ಲಿಂಗ್ ಸ್ವೀಟ್ಸ್, ದೇ ಆರ್ ಸೆಲ್ಲಿಂಗ್ ಸೆಲೆಬ್ರೇಷನ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಇಲ್ಲಿ ಅಂತಂದರೆ, ಆನಂದ್ ಸ್ವೀಟ್ಸ್ ಅವರು ತಮ್ಮನ್ನು ತಾವು ರೀಪೊಸಿಷನ್ ಮಾಡ್ಕೊತಾರೆ ಫ್ರಮ್ ಕಮಾಡಿಟಿ ಟು ಸೆಲೆಬ್ರೇಷನ್. ದಿಸ್ ಈಸ್ ಅ ಜೀನಿಯಸ್ ಮೂವ್ ಅಂತಲೇ ನಾವು ಹೇಳ್ಬೋದು. ಆನಂದ್ ಸ್ವೀಟ್ಸ್ ಅವರ ಓಮ್ನಿ ಚಾನಲ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮಾಡರ್ನ್ ಬ್ರ್ಯಾಂಡ್ಗಳು ಒಂದು ಚಾನಲ್ನ ಓನ್ ಮಾಡಿ ವಿನ್ ಮಾಡಲ್ಲ. ದೇ ವಿಲ್ ವಿನ್ ಇಟ್ ಬೈ ಬೀಯಿಂಗ್ ಪ್ರೆಸೆಂಟ್ ವೆರ್ ಎವರ್ ದೇರ್ ಕಸ್ಟಮರ್ ಇಸ್, ಬೀಟ್ ಫಿಸಿಕಲಿ, ಡಿಜಿಟಲಿ, ಡೊಮೆಸ್ಟಿಕಲಿ ಆರ್ ಗ್ಲೋಬಲಿ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ ಆನಂದ್ ಸ್ವೀಟ್ಸ್. ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ಬ್ರ್ಯಾಂಡ್ಗೆ ಆಕ್ಸೆಸಿಬಿಲಿಟಿ ಕ್ರಿಯೇಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಆನಂದ್ ಸ್ವೀಟ್ಸ್ ಅವರು ಇವತ್ತು ಆಫ್ಲೈನ್ ಸ್ಟೋರ್ಗಳ ಮುಖಾಂತರ, ಸ್ವಿಗ್ಗಿ ಝೊಮ್ಯಾಟೊ ಮುಖಾಂತರ, ಏರ್ಪೋರ್ಟ್ ಸ್ಟೋರ್ ಮುಖಾಂತರ ಹಾಗೂ ಅವರ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಚಾನಲ್ ಮುಖಾಂತರ ಹಲವಾರು ಕಡೆ ತಮ್ಮ ಕಸ್ಟಮರ್ಗಳಿಗೆ ಅವೈಲೇಬಲ್ ಇದ್ದಾರೆ. ಇವರ ಈ ಒಂದು ಓಮ್ನಿ ಚಾನಲ್ ಸ್ಟ್ರಾಟಜಿ ಏನಿದೆಯೋ ಅವರ ಗ್ರೋತ್ಗೆ ಒಂದು ಮೇನ್ ಲೀವರ್ ಆಗಿದೆ ಅಂತಲೇ ನಾವಿಲ್ಲಿ ನೋಡ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಕಸ್ಟಮರು ತಮ್ಮ ಮನೆಯಿಂದನೇ ಅವರ ಫುಡ್ಡನ್ನ ಆರ್ಡರ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಇವತ್ತು ಸ್ವಿಗ್ಗಿ ಝೊಮ್ಯಾಟೊಯಿಂದ ಆರ್ಡರ್ ಮಾಡ್ಬೋದು. ಯಾರಿಗೂ ಒಬ್ಬರಿಗೆ ಗಿಫ್ಟ್ ಕಳಿಸ್ಬೇಕು ಅಂದರೂ ಕೂಡ ಸ್ವಿಗ್ಗಿ ಝೊಮ್ಯಾಟೊ ಕೂಡ ಮೂಲಕ ಅವರು ಅದನ್ನು ಫುಲ್ಫಿಲ್ ಮಾಡ್ಬೋದು. ಈಗ ಒಬ್ಬ ಕಸ್ಟಮರು ಬ್ಯಾಂಗ್ಳೂರಿಂದ ಬೇರೆ ಊರಿಗೋ ಅಥವಾ ಇಂಟರ್ನ್ಯಾಷನಲ್ ಸಿಟಿಗೋ ಹೋಗ್ತಾ ಇದ್ದಾರೆ ಅಂತಂದರೆ, ಯಾರನ್ನೋ ಮೀಟ್ ಮಾಡೋದಕ್ಕೆ, ಅವ್ರಿಗೊಂದು ಇಂಡಿಯನ್ ಅಥೆಂಟಿಕ್ ಸ್ವೀಟ್ಸ್ ಬೇಕು ಅಂತಂದರೆ ಆನಂದ್ ಸ್ವೀಟ್ಸ್ ಇವತ್ತು ಏರ್ಪೋರ್ಟಲ್ಲಿ ಅವೈಲೇಬಲ್ ಇದ್ದಾರೆ. ಅದೇ ರೀತಿ US, ಕೆನಡಾ, ದುಬೈಯಲ್ಲಿರೋರಿಗೆ ಆನಂದ್ ಸ್ವೀಟ್ಸ್ನ ಅಥೆಂಟಿಕ್ ಇಂಡಿಯನ್ ಸ್ವೀಟ್ಸ್ನ ಎಂಜಾಯ್ ಮಾಡಬೇಕು ಅಂತಂದರೆ ಇವರ ಎಕ್ಸ್ಪೋರ್ಟ್ ಚಾನೆಲ್ ಮೂಲಕ ಇವರ ಪ್ರಾಡಕ್ಟ್ಸ್ನ ಈ ಒಂದು ಕಂಟ್ರಿಗಳಲ್ಲಿ ಅವೈಲೇಬಲ್ ಮಾಡಿದ್ದಾರೆ. ಈಗ ಆನಂದ್ ಸ್ವೀಟ್ಸ್ ಅವರ ಮತ್ತಷ್ಟು ಬ್ರ್ಯಾಂಡ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಆನಂದ್ ಸ್ವೀಟ್ಸ್ ನಮ್ಗೆ ಗೊತ್ತಿರೋಂಗೆ ಪ್ರೀಮಿಯಂ ಬ್ರ್ಯಾಂಡ್. ಇದನ್ನು ಮಾಸ್ ಮಾರ್ಕೆಟ್ಗೆ ತೊಗೊಂಡೋಗೋಕ್ಕಾಗಲ್ಲ. ಮಾಸ್ ಮಾರ್ಕೆಟ್ ತೊಗೊಂಡೋಗ್ಬೇಕು ಅಂದರೆ ಬ್ರ್ಯಾಂಡ್ನ ಡೈಲ್ಯೂಟ್ ಮಾಡಬೇಕು. ಸೊ ಇದು ಸಾಮಾನ್ಯವಾಗಿ ಎಲ್ಲ ಪ್ರೀಮಿಯಂ ಬ್ರ್ಯಾಂಡ್ಗಳು ಫೇಸ್ ಮಾಡೋವಂಥ ಒಂದು ಚಾಲೆಂಜು. ಇದನ್ನು ಆನಂದ್ ಸ್ವೀಟ್ಸ್ ಅವರು ಬಹಳ ಸ್ಟ್ರಾಟಜಿಕಲ್ ಆಗಿ ಸಾಲ್ವ್ ಮಾಡಿದ್ದಾರೆ. ಓವರ್ ದ ಕೌಂಟರ್ ಸಿಗೋವಂಥ ಚಾಟ್ಸು, ಬಾದಾಮ್ ಮಿಲ್ಕ್, ಇಂಪಲ್ಸ್ ಬೈ ಮಾಡೋವಂಥ ಪ್ರಾಡಕ್ಟ್ಗಳನ್ನೆಲ್ಲ ಒಂದು ಬ್ರ್ಯಾಂಡ್ ಕೆಳಗಡೆ ತೊಗೊಬಂದಿದ್ದಾರೆ. ಈ ಬ್ರ್ಯಾಂಡ್ನ ಹೆಸರೇ ಚಕುನ. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೆರಡು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಎರಡನೇ ಬ್ರ್ಯಾಂಡ್ ಬಂದು ಪುರಾಣಿ ದಿಲ್ಲಿ. ಇದ್ರ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ದಿಲ್ಲಿಲಿರೋವಂಥ ಚಾಂದಿನಿ ಚೌಕ್ ಅಲ್ಲಿ ಸಿಗೋವಂಥ ಒಂದು ಅಥೆಂಟಿಕ್ ಚಾಟ್ಸ್ಗಳನ್ನ ಪುರಾಣಿ ದಿಲ್ಲಿಲಿ ಮಾರ್ತಾರೆ ಆ್ಯಸ್ ಅ QSR, ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಂದರೆ, ಪುರಾಣಿ ದಿಲ್ಲೀಸ್ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ಆನಂದ್ ಸ್ವೀಟ್ಸ್ ಜೊತೆಗೆ ಇಂಟಿಗ್ರೇಟ್ ಆಗಿಬಿಟ್ಟಿದೆ. ಅಂದರೆ ಆನಂದ್ ಸ್ವೀಟ್ಸ್ ಎಲ್ಲಿ ಇದೆಯೋ ಅದ್ರ ಒಳಗಡೆ ಪುರಾಣಿ ದಿಲ್ಲಿ ಇದೆ. ಸೊ ನನ್ನ ಪ್ರಕಾರ ಒಂದು ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆದಂಗೆ. ಯಾರ್ಯಾರು QSR ಪುರಾಣಿ ದಿಲ್ಲಿಗೆ ಬರ್ತಾರೋ ಅವರೆಲ್ಲ ಆನಂದ್ ಸ್ವೀಟ್ಸ್ಗೆ ಹೋಗಿ ಸ್ವೀಟ್ಸ್ ತಿನ್ಕೊಂಡು ಹೋಗ್ತಾರೆ ಅಥವಾ ಸ್ವೀಟ್ಸ್ ತೊಗೊಂಡು ಹೋಗ್ತಾರೆ. ಯಾರ್ಯಾರು ಆನಂದ್ ಸ್ವೀಟ್ಸಿಗೆ ಬರ್ತಾರೋ ಅವ್ರು ಸ್ವೀಟ್ಸ್ ತೊಗೊಳ್ಳೋದಲ್ಲದೇ ಚಾಟ್ಸು ಇದೆ ಅಂದ್ಬಿಟ್ಟು ಚಾಟ್ಸ್ ತಿನ್ಕೊಂಡು ಹೋಗ್ತಾರೆ. ಸೊ ಒಂದೇ ಕಸ್ಟಮರ್ನ ಎರಡು ಬ್ರ್ಯಾಂಡ್ಗೆ ಯೂಸ್ ಮಾಡ್ಕೊಳ್ಳೋದು, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಮೂರನೇ ಬ್ರ್ಯಾಂಡ್ ಬಂದ್ಬಿಟ್ಟು ರಾಯಲ್ ಯೂನಿಯನ್ ಅಂತ. ಇದು ಪ್ರೀಮಿಯಂ ಕಸ್ಟಮೈಸ್ಡ್ ಗಿಫ್ಟಿಂಗ್ ಸ್ಪೇಸ್ಗೆ ಅಂತಲೇ ಈ ಒಂದು ಬ್ರ್ಯಾಂಡ್ನ ಮಾಡಿರೋದು. ನಿಮ್ಮ ವೆಡ್ಡಿಂಗ್ಗಳಾಗ್ಬೋದು ಅಥವಾ ಕಾರ್ಪೊರೇಟ್ ಗಿಫ್ಟಿಂಗ್ಗಳಾಗ್ಬೋದು, ಅಲ್ಲಿ ಈ ಬ್ರ್ಯಾಂಡ್ ಯೂಸ್ ಆಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಆಲ್ 3 ಬ್ರ್ಯಾಂಡ್ಸ್ ಅಂಡರ್ ಒನ್ ರೂಫ್, ಒನ್ ಮ್ಯಾನೇಜ್ಮೆಂಟ್, ಒನ್ ಸಪ್ಲೈ ಚೈನ್. ನನ್ನ ಪ್ರಕಾರ ಇದು ಒಂದು ಟ್ರೆಡಿಷ್ನಲ್ ಕ್ಯಾಟಗರಿನ ಸ್ಕೇಲ್ ಮಾಡೋ ವಿಧಾನ ಅಂತಲೇ ಹೇಳ್ಬೋದು. ಆನಂದ್ ಸ್ವೀಟ್ಸ್ ಅವರ ಟೆಕ್ನಾಲಜಿ ಇಂಟಿಗ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ ಈಗ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ನನಗೆ. ದ ರೀಸನ್ ಈಸ್, ಸಾಕಷ್ಟು ಬಾರಿ ಈ ಕ್ವಶನ್ಗಳನ್ನ ನಮಗೆ ಕೇಳಲಿಕ್ಕೆ ಸಿಗುತ್ತೆ. ಒಂದು ಸ್ವೀಟ್ ಶಾಪ್ ಅಂತ ಅಂಗಡಿಗೆ ಅಥವಾ ಒಂದು ಟ್ರೆಡಿಷ್ನಲ್ ಬಿಸ್ನೆಸ್ಗೆ ಟೆಕ್ನಾಲಜಿ ಇಂಟಿಗ್ರೇಷನ್ ಬೇಕಾಗುತ್ತಾ? ಅದೊಂಥರ ತಲೆನೋವಲ್ವಾ ಅಂತ ಸಾಕಷ್ಟು ಜನ ಅಂದ್ಕೊತಾರೆ. ಕರೆಕ್ಟ್ ಅಲ್ವಾ? ಬಟ್ ಆನಂದ್ ಸ್ವೀಟ್ಸ್ ಇದಕ್ಕೆ ಉತ್ತರ. ಇವರು
ಟೆಕ್ನಾಲಜಿ ಇಂಟಿಗ್ರೇಷನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂತಂದರೆ ಅನ್ಬಿಲಿಯಬಲ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ಕಾರ್ಪೊರೇಟ್ ಗಿಫ್ಟಿಂಗ್ ಆಗಲಿ, ವೆಡ್ಡಿಂಗ್ಸ್ಗಾಗಲಿ, ಇವರೊಂದು ಗಿಫ್ಟಿಂಗ್ ಪ್ರಾಡಕ್ಟ್, ಆ ರಾಯಲ್ ಯೂನಿಯನ್ ಆ ಪ್ರಾಡಕ್ಟ್ ಅಂಡರಲ್ಲಿ ಏನು ಮಾಡ್ತಾ ಇದ್ದಾರೋ ಅದರಲ್ಲಿ ಒಂದು ಇನೋವೇಷನ್ ಮಾಡಿದ್ದಾರೆ. ಆ ಗಿಫ್ಟ್ ಬಾಕ್ಸ್ಗಳೇ ಒಂದು QR ಕೋಡ್ ಅಟ್ಯಾಚ್ ಮಾಡ್ತಾರೆ. ಆ QR ಕೋಡ್ ಮುಖಾಂತರ ನಿಮ್ಮ ಪರ್ಸ್ನಲ್ ಮೆಸೇಜ್ ಯಾರು ಗಿಫ್ಟ್ ರಿಸೀವ್ ಮಾಡ್ಕೊತಾ ಇದ್ದಾರೋ ಅವ್ರಿಗೆ ಹೋಗ್ಬೋದು. ಸೊ ನಾನು ಗಿಫ್ಟ್ ರಿಸೀವ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಆ ಗಿಫ್ಟ್ ಬಾಕ್ಸ್ ಮೇಲೆ ಇರೋಂಥ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನನಗೆ ಯಾರು ಗಿಫ್ಟ್ ಕಳಿಸಿದಾರೋ ಅವರ ಒಂದು ಪರ್ಸ್ನಲ್ ವೀಡಿಯೋ ಅಥವಾ ಒಂದು ನೋಟು, ವಾಟ್ ಎವರ್ ಇಟ್ ಇಸ್, ಅದು ನನಗೆ ಸಿಗುತ್ತೆ. ಸಚ್ ಇನೋವೇಟಿವ್ ಥಿಂಗ್ ಅಲ್ಲ. ಜಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ. ಕಾರ್ಪೊರೇಟ್ ಗಿಫ್ಟಿಂಗಲ್ಲಿ CEO ಅವರ ಮೆಸೇಜ್ನ ರೆಕಾರ್ಡ್ ಮಾಡಿ ಆ QR ಕೋಡಲ್ಲಿ ಲಿಂಕ್ ಮಾಡಿ ಕಳಿಸಿರ್ತಾರೆ. ಪ್ರತಿಯೊಂದು ಎಂಪ್ಲಾಯೀಸ್ಗಳು ಅಕ್ರಾಸ್ ಇಂಡಿಯಾ ಒಂದು ಗಿಫ್ಟ್ ರಿಸೀವ್ ಮಾಡ್ತಾರೆ. ಆ QR ಕೋಡ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಅವರ CEO ಮೆಸೇಜ್ ಅವ್ರ ಬಳಿಗೆ ತಲುಪುತ್ತೆ. ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಲ್ಲ? ಈ ಥರ ಹಲವಾರು ಇಂಟಿಗ್ರೇಷನ್ಗಳನ್ನ ಆನಂದ್ ಸ್ವೀಟ್ಸ್ ಅವ್ರು ಮಾಡಿದ್ದಾರೆ. ಇದೊಂದು ಭಾಳ ಇನೋವೇಟಿವ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಅಂತ ಅನಿಸ್ತು. ಸೊ ಅದನ್ನು ಶೇರ್ ಮಾಡಿದೆ. ಸೊ ಟೆಕ್ನಾಲಜಿ ಇಂಟಿಗ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೀಟ್ POS, ಬೀಟ್ CRM, ಬೀಟ್ ಮಾರ್ಕೆಟಿಂಗ್, ವಾಟ್ ಎವರ್ ಇಟ್ ಈಸ್, ಇವತ್ತಿನ ಇರೋವಂಥ ಒಂದು ಈಕೋಸಿಸ್ಟಮಲ್ಲಿ ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡದೆ ಹೋದರೆ ಕಂಪ್ನಿ ಗ್ರೋ ಆಗೋದು ಭಾಳ ಕಷ್ಟ ಆಗುತ್ತೆ. ಅದನ್ನು ನಾವು ಆನಂದ್ ಸ್ವೀಟ್ಸ್ ಅವರ ಒಂದು ಕೇಸ್ ಸ್ಟಡಿಲಿ ಈಸಿಯಾಗಿ ತಿಳ್ಕೊಬೋದು. ಆನಂದ್ ಸ್ವೀಟ್ಸ್ ಅವರ ಕೀ ಬಿಸ್ನೆಸ್ ಡಿಸಿಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದರಲ್ಲಿ 3 ಇದೆ, ಭಾಳ ಇಂಪಾರ್ಟೆಂಟ್. ಅದನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದು ಬಂದು ಆನಂದ್ ಸ್ವೀಟ್ಸ್ ಅವರು ಫ್ರಾಂಚೈಸಿಂಗ್ ಬೇಡವೇ ಬೇಡ ಅಂತ ಹೇಳ್ತಾರೆ. ಕ್ವೈಟ್ ಸರ್ಪ್ರೈಸಿಂಗ್ ಅಲ್ಲ? ಅವ್ರ ಹತ್ರ ಸ್ಟ್ಯಾಂಡರ್ಡೈಸ್ಡ್ SOPಗಳಿತ್ತು, ಪ್ರೋಸೆಸ್ ಇತ್ತು, ಒಂದು ಕಂಟ್ರೋಲ್ ಇತ್ತು ಅವರ ಪ್ರಾಡಕ್ಟ್ ಮೇಲೆ. ಇವೆಲ್ಲ ಇದ್ದೂ ಕೂಡ ಅವರು ಬೇಡ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅವರ ಕೋರ್ ಫೌಂಡೇಶನ್ ಬಂದು ಕ್ವಾಲಿಟಿ, ಕನ್ಸಿಸ್ಟೆನ್ಸಿ ಆ್ಯಂಡ್ ಟ್ರಸ್ಟ್. ಈ 3ನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಫ್ರಾಂಚೈಸಿಂಗ್ ಕೊಟ್ಟರೆ ಅಂತ ತಿಳಿದು ಮೇ ಬಿ ಅವರು ಫ್ರಾಂಚೈಸಿಂಗ್ ಬೇಡ ಅಂತ ಹೇಳ್ತಾರೆ. ಇದನ್ನು ನೋಡಿದ್ರೆ ನೀವು ಇದರಿಂದ ಅವರ ಸ್ಕೇಲ್ ಭಾಳ ಸ್ಲೋ ಡೌನ್ ಆಗುತ್ತೆ. ಬಿಕಾಸ್ ನೀವು ಅವರ ಕ್ಲೋಸೆಸ್ಟ್ ಕಾಂಪಿಟೇಷನ್ಗಳನ್ನ ನೋಡಿದ್ರೆ ಅವರೆಲ್ಲ ಸ್ಕೇಲ್ ಮಾಡಿರೋದು ಥ್ರೂ ಫ್ರಾಂಚೈಸಿಂಗ್. ಬಟ್ ಇವರು ಅದಕ್ಕೆ ಬೇಡ ಅಂತ ಹೇಳ್ತಾರೆ. ಇದರಲ್ಲಿ ಅವ್ರಿಗೆ ಒಂದು ಅಡ್ವಾಂಟೇಜ್ ಆಗುತ್ತೆ. ಏನದು ಅಂತಂದರೆ ಅವರ ಕಂಪ್ಲೀಟ್ ಬಿಸ್ನೆಸ್ ಅವರ ಕಂಟ್ರೋಲ್ ಇದೆ. ಮೇ ಬಿ ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಂಗ್ ಮೋಟ್ ಕೂಡ ಇವತ್ತು ಆನಂದ್ ಸ್ವೀಟ್ಸ್ ಅವರಿಗೆ ಅಂತಲೇ ಹೇಳ್ಬೋದು. ಎರಡನೇ ಡಿಸಿಷನ್ ಬಂದು ವೆರಿ ವೆರಿ ಹ್ಯೂಜ್ ಡಿಸಿಷನ್. ಜಿಗಣಿಲಿ 1,20,000 ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರಿ ಕಟ್ಟಿದ್ದಾರೆ. ಸ್ವೀಟ್ ಫ್ಯಾಕ್ಟ್ರಿ, ನಾಟ್ ಅ ಕಿಚನ್, ಸ್ವೀಟ್ ಫ್ಯಾಕ್ಟ್ರಿ ವಿಚ್ ಇಸ್ ISO ಸರ್ಟಿಫೈಡ್, US FDA ರಿಜಿಸ್ಟರ್ಡ್. ಸೊ ಇದನ್ನು ಒಂದು ಕಿಚನ್ ಅಂತ ಹೇಳೋಕ್ಕಾಗಲ್ಲ, ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ನೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೂರನೇದು ಭಾಳ ಇಂಟ್ರೆಸ್ಟಿಂಗ್. ಇದು ರೆಬೆಲ್ ಫುಡ್ ಜೊತೆ ಇವರು ಟೈಪ್ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ಗಿವನ್ ದೆಮ್ ಆ್ಯಕ್ಸಸ್ ಟು 300 ಕ್ಲೌಡ್ ಕಿಚನ್ಸ್. ಸೊ ಇದರಿಂದ ಅವರ ಸ್ಕೇಲಿಂಗಿಗೆ ಥ್ರೂ ಕ್ಲೌಡ್ ಕಿಚನ್ಸ್ ಹೆಲ್ಪ್ ಆಗಿದೆ. ಒಂದು ಕಡೆ ಡೇಟಾ ಸಿಕ್ಕಿರೋದನ್ನು ನೋಡಿದ್ರೆ ಆಲ್ಮೋಸ್ಟ್ ಇವರಿಗೆ 40% ಆನ್ಲೈನ್ ರೆವಿನ್ಯೂ ಬರ್ತಾ ಇರೋದು ಈ ಒಂದು ಸ್ಕೇಲಿಂದ ಅಂತಲೂ ಓದ್ಲಿಕ್ಕೆ ನನಗೆ ಸಿಕ್ಕಿದೆ. ಸೊ ಈ ಒಂದು 3 ಇಂಪಾರ್ಟೆಂಟ್ ಡಿಸಿಷನ್ಸ್ ಆನಂದ್ ಸ್ವೀಟ್ಸ್ ಅವರು ಇಲ್ಲಿವರೆಗೂ ತೊಗೊಂಡಿದ್ದಾರೆ. ಆನಂದ್ ಸ್ವೀಟ್ಸ್ ಕೇಸ್ ಸ್ಟಡಿಯಿಂದ ನಮ್ಮಗಳಿಗೆ ಕಲಿಲಿಕ್ಕೆ ಏನು ಸಿಗುತ್ತೆ? ನನ್ನ ಪ್ರಕಾರ 6 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಮೊದಲನೇದು, ಟ್ರೆಡಿಷ್ನಲ್ ಕ್ಯಾಟಗರಿಗಳನ್ನು ನಾವು ರೀಇನ್ವೆಂಟ್ ಮಾಡ್ಬೋದು. ಆನಂದ್ ಆದವರು ಇಂಡಿಯನ್ ಸ್ವೀಟ್ ಬಿಸ್ನೆಸ್ನ ರೀಇಮ್ಯಾಜಿನ್ ಮಾಡಿಕೊಂಡ್ರು. ಇದೇ ರೀತಿ ಹಳೆಯ ಕ್ಯಾಟಗರಿಗಳಲ್ಲಿ ಆನಂದ್ ಸ್ವೀಟ್ಸ್ ಅಂತ ಒಂದು ಆಪರ್ಚುನಿಟಿ ಇರುತ್ತೆ, ಅದನ್ನು ನಾವು ಹುಡುಕಿ ತೆಗಿಬೇಕು. ಎರಡನೇದು, ಪ್ಯಾಕೇಜಿಂಗು ಪರ್ಸೆಪ್ಷನ್ನ ಚೇಂಜ್ ಮಾಡುತ್ತೆ, ಪರ್ಸೆಪ್ಷನ್ನು ಪ್ರೈಸ್ನ ಸೆಟ್ ಮಾಡುತ್ತೆ. ಅಂದರೆ ಏನರ್ಥ? ನಮ್ಮ ಪ್ರಾಡಕ್ಟ್ ಪ್ಯಾಕೇಜಿಂಗ್ನ ಮೇಲೆ ನಾವು ಸಾಕಷ್ಟು ಗಮನ ವಹಿಸಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೂ ಮಾಡಬೇಕಾಗತ್ತೆ. ಬಟ್ ಇದು ಬರೀ ಪ್ರಾಡಕ್ಟ್ ಡ್ರಿವನ್ ಕಂಪ್ನಿಗಳಿಗೆ, ಎಲ್ಲರಿಗೂ ಅನ್ವಯಿಸಲ್ಲ. ಯಾರ್ದು ಪ್ರಾಡಕ್ಟ್ ಡ್ರಿವನ್ ಕಂಪ್ನಿಗಳಿರುತ್ತೋ ಆ ಕಂಪ್ನಿಗಳಿಗೆ ಇದು ಅನ್ವಯಿಸುತ್ತೆ. ಏನಕ್ಕಪ್ಪ ಇದು ಪ್ಯಾಕೇಜಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಮಗೆ ನಮ್ಮ ಪ್ರಾಡಕ್ಟ್ನ ಈಸಿಯಾಗಿ ಸೇಲ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಎರಡನೇದು, ನಮಗೆ ನಮ್ಮ ಪ್ರಾಡಕ್ಟ್ ಮೇಲೆ ಪ್ರೀಮಿಯಂ ಚಾರ್ಜ್ ಮಾಡಬೇಕು ಅಂದರೆ ಪ್ಯಾಕೇಜಿಂಗ್ ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮೂರನೇದು, ನಮ್ಮ ಬಿಸ್ನೆಸ್ಸಲ್ಲಿ ನಾವು ಸಿಸ್ಟಮ್ನ ಸೆಟ್ ಮಾಡೋದ್ರಿಂದ ನಮ್ಮ ಬಿಸ್ನೆಸ್ನ ಸ್ಕೇಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಏನರ್ಥ? ಸಿಂಪಲ್, ನಮ್ಮ ಬಿಸ್ನೆಸ್ಗಳಲ್ಲಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ SOP ಅಥವಾ ಒಂದು ಸ್ಟ್ಯಾಂಡರ್ಡೈಸೇಷನ್ ತಂದರೆ ಅದು ನಮಗೆ ಬಹಳನೇ ಹೆಲ್ಪ್ ಮಾಡುತ್ತೆ ಸ್ಕೇಲ್ ಮಾಡೋಕ್ಕೆ. ಸ್ಕೇಲ್ ಮಾಡಲ್ಲ ನಮ್ಮ ಬಿಸ್ನೆಸ್ನ, ಪರವಾಗಿಲ್ಲ, ನಮ್ಮ ಬಿಸ್ನೆಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಇದು ನಮಗೆ ಭಾಳನೇ ಅನುಕೂಲ ಮಾಡಿಕೊಡುತ್ತೆ. 4ನೇ ಪಾಯಿಂಟು, ಟ್ರಸ್ಟ್, ಪ್ರೈಸಿಂಗ್ ಪವರನ್ನು ಕ್ರಿಯೇಟ್ ಮಾಡುತ್ತೆ. ಪ್ರೈಸಿಂಗ್ ಕಸ್ಟಮರ್ ಇಶ್ಯೂ ಅಲ್ಲ, ಆ್ಯಕ್ಚುಲಿ ಬ್ರ್ಯಾಂಡ್ ಇಶ್ಯೂ. ಕಸ್ಟಮರು ಬ್ರ್ಯಾಂಡ್ನ ಟ್ರಸ್ಟ್ ಮಾಡಿದ್ರೆ ಪ್ರೈಸ್ ಕಂಪ್ಯಾರಿಸನ್ ಮಾಡಲಿಕ್ಕೆ ಹೋಗಲ್ಲ. 5ನೇ ಪಾಯಿಂಟ್, ಮಲ್ಟಿಪಲ್ ಬ್ರ್ಯಾಂಡ್ ಕ್ರಿಯೇಟ್ಸ್ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್. ಹಂಗಂತ ಹೇಳ್ಬಿಟ್ಟು ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ಬ್ರ್ಯಾಂಡ್ಸ್ನ ಕ್ರಿಯೇಟ್ ಮಾಡಬಾರ್ದು. ಸೇಮ್ ಕ್ಯಾಟಗರಿ, ಸೇಮ್ ಸಪ್ಲೈ ಚೈನ್, ಆದರೆ ಸೇಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಮಲ್ಟಿಪಲ್ ಬ್ರ್ಯಾಂಡ್ಸ್ ಕ್ರಿಯೇಟ್ ಮಾಡಿದ್ರೆ ಭಾಳನೇ ಅನುಕೂಲ ಆಗುತ್ತೆ. 6ನೇದು,
ಟೆಕ್ನಾಲಜಿ ಆ್ಯಂಪ್ಲಿಫೈಸ್ ಟ್ರೆಡಿಷನ್, ಟೆಕ್ನಾಲಜಿ ವಿಲ್ ನೆವರ್ ರೀಪ್ಲೇಸ್ ಟ್ರೆಡಿಷನ್. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಬಿಸ್ನೆಸ್ಸಲ್ಲಿ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡೋದು ಭಾಳನೇ ಒಳ್ಳೆಯದು. ಈ ಒಂದು 6 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಮ್ಮ ಈ ಆನಂದ್ ಸ್ವೀಟ್ಸ್ ಬಿಸ್ನೆಸ್ ಕೇಸ್ ಸ್ಟಡಿಯಿಂದ ನಮಗೆ ಕಲಿಲಿಕ್ಕೆ ಸಿಗುತ್ತೆ. ಒಂದು ಸ್ವೀಟ್ ಶಾಪಿಂದ ಪ್ರೀಮಿಯಂ ಸ್ವೀಟ್ ಬ್ರ್ಯಾಂಡ್ ಎಂಪೈರ್ನೇ ಬಿಲ್ಡ್ ಮಾಡಿದ್ರು ಆನಂದ್ ಆದವರು. ಅದರ ಜೊತೆಗೆ ಅವ್ರದ್ದೇ ಆದಂಥ ಹೌಸ್ ಆಫ್ ಬ್ರ್ಯಾಂಡ್ಸ್ನು ಕೂಡ ಕ್ರಿಯೇಟ್ ಮಾಡಿಕೊಂಡ್ರು. ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು. ಕ್ವಾಲಿಟಿನ ಸ್ಟ್ರಾಟಜಿಯಾಗಿ ಅಪ್ಲೈ ಮಾಡಿದ್ರು. ಟ್ರಸ್ಟ್ನ ಮೋಟಾಗಿ ಬೆಳೆಸ್ಕೊಂಡ್ರು. ಇದರಲ್ಲಿ ಒಂದು ಪ್ರೂವ್ ಆಯಿತು. ಏನಪ್ಪ ಅದು ಅಂತಂದರೆ ಹೆರಿಟೇಜ್ ಬಿಸ್ನೆಸ್ನು ಕೂಡ ಸ್ಕೇಲ್ ಮಾಡ್ಬೋದು ಅಂತ. ಓಲ್ಡೆಸ್ಟ್ ಮಾರ್ಕೆಟ್ ಸಮ್ಟೈಮ್ಸ್ ಹೋಲ್ಡ್ ಬಿಗ್ಗೆಸ್ಟ್ ಆಪರ್ಚುನಿಟೀಸ್ ಇಫ್ ಯು ಆರ್ ವಿಲ್ಲಿಂಗ್ ಟು ಬಿಲ್ಡ್ ಇಟ್ ಡಿಫ್ರೆಂಟ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬರೀ 2 ಸೆಕೆಂಡ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.